ಪಾಲಿಕೆಯ ಸಾಮಾನ್ಯ ಸಭೆಯಲ್ಲಿ ಆಡಳಿತ ಪಕ್ಷದ ಸದಸ್ಯರೊಬ್ಬರು ವ್ಯಾಘ್ರರಾಗಿದ್ರು. ಮೇಯರ್ ಅಧಿಕಾರಿಗಳ ವಿರುದ್ಧ ರೋಷಾವೇಶ ಪ್ರದರ್ಶನವನ್ನ ಮಾಡಿದ್ರು. ಹಾಗಾದ್ರೆ ಮೇಯರ್ ಆಕ್ರೋಶಕ್ಕೆ ಕಾರಣವಾಗಿದ್ದು ಯಾಕೆ ಅಂತೀರಾ? ಈ ರಿಪೋರ್ಟ್ ಅನ್ನ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಪಾಲಿಕೆ ಸಾಮಾನ್ಯ ಸಭೆಯಲ್ಲಿ ಸದಸ್ಯ ರೋಷಾವೇಶ, ಬಿಜೆಪಿ ಪ್ರತಿ ಹರಿದು ಆಕ್ರೋಶ, ಪಕ್ಕದಲ್ಲಿದ್ದ ಮೈಕ್ ಕಿತ್ತು ಹೆಸೆದು ಪೌರುಷ, ಮಹಾಪೌರರ ಕುರ್ಚಿ ಮುಂದೆ ನಿಂತು ಉದ್ಘೋಷ. ಹುಬ್ಬಳ್ಳಿ ಧಾರವಾಡ ಪಾಲಿಕೆ ಸಾಮಾನ್ಯ ಸಭೆಯಲ್ಲಿ ಹೈಡ್ರಾಮಾ. ಆಡಳಿತಾರೂಢ ಬಿಜೆಪಿ ಸದಸ್ಯನ ರೋಷಾವೇಶ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಸಾಮಾನ್ಯ ಸಭೆ ಇವತ್ತು ರಣಾಂಗಣವಾಗಿತ್ತು. ನನ್ನ ವಾರ್ಡ್ ಅಭಿವೃದ್ಧಿಗೆ ಹಣ ಕೊಟ್ಟಿಲ್ಲ ಅಂತ ಬಿಜೆಪಿ ಸದಸ್ಯ ಮಲ್ಲಿಕಾರ್ಜುನ್ ರೋಷಾವೇಶ ತೋರಿಸಿದ್ರು. ಬಜೆಟ್ ಪ್ರತಿ ಹರಿದು ಹಾಕಿ ಮೈಕ್ ಕಿತ್ತು ಬಿಸಾಕಿದ್ರು. ವಾರ್ಡ್ ಅಭಿವೃದ್ಧಿಗೆ 5 ಕೋಟಿ ಬಿಡುಗಡೆ ಮಾಡಿಲ್ಲ ಅಂತ ಹೇಳಿ ಮಲ್ಲಿಕಾರ್ಜುನ ಗುಂಡೂರ ಕಿಡಿಕಾರಿದ್ದು ಮೇಯರ್ ಮತ್ತು ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ರು. ವಾರ್ಡ್ ಅಭಿವೃದ್ಧಿ ಮಾಡ್ತಾರೆ ಅಂತ ನಮ್ಮನ್ನ ಆರಿಸಿ ಕಳಿಸಿರ್ತಾರೆ, ಬಿಡಿಗಾಸು ಕೊಡಲಿಲ್ಲ ಅಂದ್ರೆ ಹೇಗೆ ಅಂತ ಕಿಡಿಕಾರಿದ್ದು ಬಿಜೆಪಿ ಸದಸ್ಯ. ಈಗ ಅನುದಾನದ ಬಗ್ಗೆ ಸಾಕಷ್ಟು ಈಗ ಬೇಕಾದಲ್ಲಿ ತೆಗೆಸಿ ನೋಡ್ರಿ. ನಾಳೆ ನಾನು ಒಂದು ಮಾಹಿತಿ ಹಾಕಿ ಕೇಳ್ತಾನ ಯಾವ್ಯಾವ ವಾರ್ಡನ್ಯಾಗ ಎಷ್ಟೆಷ್ಟು ಕೆಲಸ ಮಾಡಿರಿ, ಏನು ಮಾಡಿರಿ. ನಾನು ಬಜೆಟ್ನಾಗ ಇಟ್ಟಂಥ ದುಡ್ಡನ್ನು ನೀವು ಕೊಡಲಿಲ್ಲ ಅಂತಂತಂದ್ರೆ ನಾ ಜನಕ್ಕೆ ಏನು ಉತ್ತರ ಕೊಡ್ಬೇಕು? ನಾನು ಆಲ್ರೆಡಿ ಜನಕ್ಕೆ ಹೇಳಿಬಿಟ್ಟಿದ್ದೆ. ನಾ ಪ್ರಹ್ಲಾದ್ ಜೋಶಿ ಅವ್ರಿಗೂ ಮಾತಾಡೀನಿ, 5 ಕೋಟಿ ರೂಪಾಯಿ ಹಿಂಗೆ ಇಟ್ಟೇನ್ರಿ ಕೆಲಸ ಮಾಡೋದು ಅಂತೇಳಿ ನಮ್ಮ ನಾಯಕರಿಗೂ MLA ಅವ್ರಿಗೂ ಹೇಳಿಟ್ಟಿದ್ದೆ ನಾನು. ಏಕಾಏಕಿ ಮಲ್ಲಿಕಾರ್ಜುನ್ ಗುಂಡೂರು ರೊಚ್ಚಿಗೆದ್ದಿದ್ದಕ್ಕೆ ಉಳಿದ ಸದಸ್ಯರು ಒಂದು ಕ್ಷಣ ತಬ್ಬಿಬ್ಬಾದ್ರು. ರೋಷಾವೇಶ ಕಂಡು ಮೇಯರ್ ಶಾಕ್ ಆದ್ರು. ಆಡಳಿತಾರೂಢ ಸದಸ್ಯನೇ ತಾಳ್ಮೆ ಕಳೆದುಕೊಂಡಿದ್ದು ಬಿಜೆಪಿಗೆ ಮುಖಭಂಗವಾಗಿದ್ದಂತೂ ನಿಜ. ಪ್ರಕಾಶ್ ಹಿರೇಮಠ್, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ಜೆಡಿಎಸ್ ತನ್ನ ಸೋಷಿಯಲ್ ಮೀಡಿಯಾದಲ್ಲಿ ಈ ಕುರಿತಾಗಿ ಕಿಡಿಕಾರಿದೆ. ಮಂಡ್ಯದ ಅಬಕಾರಿ ಇಲಾಖೆಯಲ್ಲಿ ಸಚಿವರು ಮಂತ್ಲಿ ಕಲೆಕ್ಟ್ ಮಾಡ್ತಿದ್ದಾರೆ ಅನ್ನುವ ಆರೋಪವೂ ಕೂಡ ಕೇಳಿ ಬಂದಿದೆ. ಸಚಿವರ ಹೆಸರು ಕೂಡ ಪ್ರಸ್ತಾಪ ಆಗಿರೋದ್ರಿಂದ ಲೋಕಾಯುಕ್ತ ಅಧಿಕಾರಿಗಳು ಎಫ್ಐಆರ್ ನಲ್ಲಿ ಸಚಿವರ ಹೆಸರನ್ನು ಸೇರಿಸಿಕೊಳ್ಳುತ್ತಾರಾ? ಈ ಬಗ್ಗೆ ಚರ್ಚೆ ಕೂಡ ನಡೀತಾ ಇದೆ. ತನಿಖೆ ಪೂರ್ಣಗೊಂಡ ಬಳಿಕವೇ ಸತ್ಯಾಸತ್ಯತೆ ಹೊರಬರಬೇಕಿದೆ. ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಮಂಡ್ಯ ಅಬಕಾರಿ ಇಲಾಖೆ ಲಂಚಾವತಾರ ಕೇಸ್ ಭಾರಿ ಸದ್ದು ಮಾಡ್ತಾ ಇದೆ. ಎಫ್ಐಆರ್ ದಾಖಲಿಸಿಕೊಳ್ಳುವ ಮುನ್ನವೇ ಲೋಕಾಯುಕ್ತ ಅಧಿಕಾರಿಗಳು ತನಿಖೆಯನ್ನ ಆರಂಭಿಸಿದ್ದಾರೆ. ಇದು ಆ ಸಚಿವರ ಕೊರಳಿಗೂ ಕೂಡ ಸುತ್ತಿಕೊಳ್ಳುವಂತಹ ಚರ್ಚೆ ಜೋರಾಗಿದೆ. ಈ ಕುರಿತು ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ರಿಟೈರ್ಡ್, ನಮ್ಮ ಚಿಕ್ಕಪ್ಪನ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್. ಅಬಕಾರಿ ಇಲಾಖೆ ಲಂಚಾವತಾರ ತನಿಖೆ ಚುರುಕು. ಸಚಿವ ಚೆಲುವರಾಯ ಸ್ವಾಮಿಗೂ ಸಂಕಷ್ಟ ಶುರುನ. ಮಂಡ್ಯ ಅಬಕಾರಿ ಇಲಾಖೆ ಬ್ರಹ್ಮಾಂಡ ಭ್ರಷ್ಟಾಚಾರ ಮೊದಲು ಬಯಲಾಗಿದ್ದು ರಿಪಬ್ಲಿಕ್ ಕನ್ನಡದಲ್ಲಿ. ನಿನ್ನೆ ಬೆಳಿಗ್ಗೆ 8 ಗಂಟೆಗೆ ಸುದ್ದಿ ಬ್ರೇಕ್ ಮಾಡಿತ್ತು. ನಿರಂತರ ಫಾಲೋ ಪರಿಣಾಮ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದ ಮದ್ದೂರು ವಲಯ ಇನ್ಸ್ಪೆಕ್ಟರ್ ಶಿವಶಂಕರ್ ಸಸ್ಪೆಂಡ್ ಆಗಿದ್ದಾರೆ. ಅಲ್ಲದೆ ಅಬಕಾರಿ ಜಿಲ್ಲಾಧಿಕಾರಿ ರವಿಶಂಕರ್ ಅಮಾನತಿಗೂ ಸರ್ಕಾರಕ್ಕೆ ಶಿಫಾರಸು ಮಾಡಲಾಗಿದೆ. ಎಫ್ಐಆರ್ ದಾಖಲಿಸಿಕೊಳ್ಳುವ ಮುನ್ನವೇ ಲೋಕಾಯುಕ್ತ ಅಧಿಕಾರಿಗಳು ತನಿಖೆ ಚುರುಕುಗೊಳಿಸಿದ್ದಾರೆ. ಲೋಕಾಯುಕ್ತ ಅಧಿಕಾರಿಗಳು ನೋಟಿಸ್ ಜಾರಿ ಮಾಡುತ್ತಿದ್ದಂತೆ ದೂರುದಾರ ಪುನೀತ್ ವಿಚಾರಣೆಗೆ ಹಾಜರಾಗಿದ್ರು. ಡಿವೈಎಸ್ಪಿ ಸುನಿಲ್ ಕುಮಾರ್ ಡ್ರಿಲ್ ನಡೆಸಿದ್ರು. ಆಡಿಯೋ ಯಾವಾಗ ರೆಕಾರ್ಡ್ ಮಾಡಿದ್ದು, ಎಷ್ಟು ಲಂಚ ಕೇಳಿದ್ರು, ಲಂಚಕ್ಕೆ ಬೇಡಿಕೆ ಇಟ್ಟಾಗ ಜೊತೆಗೆ ಯಾರಿದ್ರು, ಹೀಗೆ 10 ಹಲವು ಪ್ರಶ್ನೆ ಕೇಳಿದ್ದಾರೆ ಎನ್ನಲಾಗಿದೆ.
ಕೃಷಿ ಸಚಿವರ ವಿರುದ್ಧ ಜೆಡಿಎಸ್ ಕೆಂಡ. ಆಡಿಯೋದಲ್ಲಿ ಕೃಷಿ ಸಚಿವ ಚಲುವರಾಯ ಸ್ವಾಮಿ ಅವರ ಹೆಸರು ಕೇಳಿ ಬಂದಿದೆ. ಇದು ಆಕ್ರೋಶಕ್ಕೆ ಕಾರಣ ಆಗಿದೆ. ಮತ್ತೊಂದು ಕಡೆಯಲ್ಲಿ ಜೆಡಿಎಸ್ ತನ್ನ ಸೋಷಿಯಲ್ ಮೀಡಿಯಾದಲ್ಲಿ ಈ ಕುರಿತಾಗಿ ಕಿಡಿಕಾರಿದೆ. ಮಂಡ್ಯದ ಅಬಕಾರಿ ಇಲಾಖೆಯಲ್ಲಿ ಸಚಿವರು ಮಂತ್ಲಿ ಕಲೆಕ್ಟ್ ಮಾಡ್ತಿದ್ದಾರೆ ಅನ್ನುವ ಆರೋಪವೂ ಕೂಡ ಕೇಳಿ ಬಂದಿದೆ. ಸಚಿವರ ಹೆಸರು ಕೂಡ ಪ್ರಸ್ತಾಪ ಆಗಿರೋದ್ರಿಂದ ಲೋಕಾಯುಕ್ತ ಅಧಿಕಾರಿಗಳು ಎಫ್ಐಆರ್ ನಲ್ಲಿ ಸಚಿವರ ಹೆಸರನ್ನು ಸೇರಿಸಿಕೊಳ್ಳುತ್ತಾರಾ? ಈ ಬಗ್ಗೆ ಚರ್ಚೆ ಕೂಡ ನಡೀತಾ ಇದೆ. ತನಿಖೆ ಪೂರ್ಣಗೊಂಡ ಬಳಿಕವೇ ಸತ್ಯಾಸತ್ಯತೆ ಹೊರಬರಬೇಕಿದೆ. ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಮಂಡ್ಯ ಅಬಕಾರಿ ಇಲಾಖೆ ಲಂಚಾವತಾರ ಕೇಸ್ ಭಾರಿ ಸದ್ದು ಮಾಡ್ತಾ ಇದೆ. ಎಫ್ಐಆರ್ ದಾಖಲಿಸಿಕೊಳ್ಳುವ ಮುನ್ನವೇ ಲೋಕಾಯುಕ್ತ ಅಧಿಕಾರಿಗಳು ತನಿಖೆಯನ್ನ ಆರಂಭಿಸಿದ್ದಾರೆ. ಇದು ಆ ಸಚಿವರ ಕೊರಳಿಗೂ ಕೂಡ ಸುತ್ತಿಕೊಳ್ಳುವಂತಹ ಚರ್ಚೆ ಜೋರಾಗಿದೆ. ಈ ಕುರಿತು ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ತಂದೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ರಿಟೈರ್ಡು. ನನ್ನ ಚಿಕ್ಕಪ್ಪನ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್. ಅಬಕಾರಿ ಇಲಾಖೆ ಲಂಚಾವತಾರ ತನಿಖೆ ಚುರುಕು. ಸಚಿವ ಚಲುವರಾಯ ಸ್ವಾಮಿಗೂ ಸಂಕಷ್ಟ ಶುರುನ. ಮಂಡ್ಯ ಅಬಕಾರಿ ಇಲಾಖೆ ಬ್ರಹ್ಮಾಂಡ ಭ್ರಷ್ಟಾಚಾರ ಮೊದಲು ಬಯಲಾಗಿದ್ದು ರಿಪಬ್ಲಿಕ್ ಕನ್ನಡದಲ್ಲಿ. ನಿನ್ನೆ ಬೆಳಿಗ್ಗೆ 8 ಗಂಟೆಗೆ ಸುದ್ದಿ ಬ್ರೇಕ್ ಮಾಡಿತ್ತು. ನಿರಂತರ ಫಾಲೋ ಪರಿಣಾಮ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದ ಮದ್ದೂರು ವಲಯ ಇನ್ಸ್ಪೆಕ್ಟರ್ ಶಿವಶಂಕರ್ ಸಸ್ಪೆಂಡ್ ಆಗಿದ್ದಾರೆ. ಅಲ್ಲದೆ ಅಬಕಾರಿ ಜಿಲ್ಲಾಧಿಕಾರಿ ರವಿಶಂಕರ್ ಅಮಾನತಿಗೂ ಸರ್ಕಾರಕ್ಕೆ ಶಿಫಾರಸು ಮಾಡಲಾಗಿದೆ. ಎಫ್ಐಆರ್ ದಾಖಲಿಸಿಕೊಳ್ಳುವ ಮುನ್ನವೇ ಲೋಕಾಯುಕ್ತ ಅಧಿಕಾರಿಗಳು ತನಿಖೆ ಚುರುಕುಗೊಳಿಸಿದ್ದಾರೆ. ಲೋಕಾಯುಕ್ತ ಅಧಿಕಾರಿಗಳು ನೋಟಿಸ್ ಜಾರಿ ಮಾಡುತ್ತಿದ್ದಂತೆ ದೂರುದಾರ ಪುನೀತ್ ವಿಚಾರಣೆಗೆ ಹಾಜರಾಗಿದ್ರು. ಡಿವೈಎಸ್ಪಿ ಸುನಿಲ್ ಕುಮಾರ್ ಡ್ರಿಲ್ ನಡೆಸಿದ್ರು. ಆಡಿಯೋ ಯಾವಾಗ ರೆಕಾರ್ಡ್ ಮಾಡಿದ್ದು, ಎಷ್ಟು ಲಂಚ ಕೇಳಿದ್ರು, ಲಂಚಕ್ಕೆ ಬೇಡಿಕೆ ಇಟ್ಟಾಗ ಜೊತೆಗೆ ಯಾರಿದ್ರು, ಹೀಗೆ 10 ಹಲವು ಪ್ರಶ್ನೆ ಕೇಳಿದ್ದಾರೆ ಎನ್ನಲಾಗಿದೆ. ಕೃಷಿ ಸಚಿವರ ವಿರುದ್ಧ ಜೆಡಿಎಸ್ ಕೆಂಡ. ಆಡಿಯೋದಲ್ಲಿ ಕೃಷಿ ಸಚಿವ ಚಲುವರಾಯ ಸ್ವಾಮಿ ಅವರ ಹೆಸರು ಕೇಳಿ ಬಂದಿದೆ. ಇದು ಆಕ್ರೋಶಕ್ಕೆ ಕಾರಣ ಆಗಿದೆ. ಮತ್ತೊಂದು ಕಡೆಯಲ್ಲಿ ಜೆಡಿಎಸ್ ತನ್ನ ಸೋಷಿಯಲ್ ಮೀಡಿಯಾದಲ್ಲಿ ಈ ಕುರಿತಾಗಿ ಕಿಡಿಕಾರಿದೆ. ಮಂಡ್ಯದ ಅಬಕಾರಿ ಇಲಾಖೆಯಲ್ಲಿ ಸಚಿವರು ಮಂತ್ಲಿ ಕಲೆಕ್ಟ್ ಮಾಡ್ತಿದ್ದಾರೆ ಅನ್ನುವ ಆರೋಪವೂ ಕೂಡ ಕೇಳಿ ಬಂದಿದೆ. ಸಚಿವರ ಹೆಸರು ಕೂಡ ಪ್ರಸ್ತಾಪ ಆಗಿರೋದ್ರಿಂದ ಲೋಕಾಯುಕ್ತ ಅಧಿಕಾರಿಗಳು ಎಫ್ಐಆರ್ ನಲ್ಲಿ ಸಚಿವರ ಹೆಸರನ್ನು ಸೇರಿಸಿಕೊಳ್ಳುತ್ತಾರಾ? ಈ ಬಗ್ಗೆ ಚರ್ಚೆ ಕೂಡ ನಡೀತಾ ಇದೆ. ತನಿಖೆ ಪೂರ್ಣಗೊಂಡ ಬಳಿಕವೇ ಸತ್ಯಾಸತ್ಯತೆ ಹೊರಬರಬೇಕಿದೆ. ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ.